ಥ್ಯಾಂಕ್ ಯು ಮಗಳೇ. ಲವ್ ಯು ಟು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಮದರ್ಸ್ ಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲ ತಾಯಿಗಳ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಆಲ್ ಆಫ್ ಯು. ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಬೆಳಗ್ಗೆ ಎದ್ದು ಅಮ್ಮನಿಗೆ ಫೋನ್ ಮಾಡಿ ವಿಶ್ ಮಾಡಿದೆ. ಅಮ್ಮ ಅಂತಂದರೆ ಏನು ಹೇಳಬೇಕು, ಹೇಳೋದಕ್ಕೆ ಪದಗಳೇ ಇಲ್ಲ. ಏನು ಹೇಳಿದ್ರೂ ಸಾಲದಾಗುತ್ತೆ ತಾಯಿ ಬಗ್ಗೆ. ಇವತ್ತೊಂದಿನ ತಾಯಿಗೆ ವಿಶ್ ಮಾಡೋದಲ್ಲ, ಪ್ರತಿದಿನ ಅಷ್ಟೇ. ಒಂದು ಪೆಟ್ಟು ಬಿದ್ರೂ ಅಮ್ಮ ಅಂತೀವಿ, ಖುಷಿಯಾದ್ರೂ ಅಮ್ಮ ಅಂತೀವಿ. ಎಲ್ಲದಕ್ಕೂ ಅಷ್ಟೇ ತಾಯಿನೇ ರೀಸನ್ ಆಗಿರ್ತಾಳೆ. ನಾವು ಆ ತಾಯಿ ಆದಾಗಲೇ ತಾಯಿ ಬೆಲೆ ಏನು ಅಂತ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಮದುವೆ ಆದಮೇಲೆ ತಾಯಿನ ಬಿಟ್ಟು ಬೇರೆ ಎಲ್ಲೋ ಇದ್ದಾಗ, ತಾಯಿನ ನೆನೆಸ್ಕೊಂಡಾಗ, ನಾವಿದ್ದಾಗ ಎಷ್ಟೆಲ್ಲ ಹಠ ಮಾಡ್ತಿದ್ವಿ, ಅಮ್ಮನ ಗೋಳು ಇಕ್ಕೊಳ್ತಾ ಇದ್ವಿ. ಆಗ ತಾಯಿ ಬೆಲೆ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ನಾವು ತಾಯಿನ ಬಿಟ್ಟು ದೂರ ಇರ್ತೀವೋ ಆಗಲೇ ಗೊತ್ತಾಗೋದು ತಾಯಿ ಅಂದರೆ ಎಷ್ಟು ಮುಖ್ಯ ಆಗುತ್ತೆ. ಎಲ್ಲ ಕಷ್ಟಗಳಿಗೂ ತಾಯಿನೇ ಎಲ್ಲ ಸ್ಪಂದಿಸೋದು ಅಂತ ಹೇಳಿ. ಜಾಸ್ತಿ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದರೆ ಕಣ್ಣೀರೇ ಬರುತ್ತೆ. ಅಮ್ಮ ಅಂದರೆ ಅಷ್ಟು ಸ್ಪೆಷಲ್ಲು. ಇನ್ನು ನನಗೆ ಸ್ವಲ್ಪ ಅಮ್ಮನ ಮನೆ ತುಂಬ ದೂರ ಆಗೋದ್ರಿಂದ ಊರಿಗೆ ಹೋಗಿ ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಒಂದೇ ದಿನ ರಜೆ ಇರೋದು. ಹಾಗಾಗಿ ಇಲ್ಲೇ ಅತ್ತೆ ಹತ್ರನಾದರೂ ಹೋಗಿ ಕೇಕ್ ಕಟ್ ಮಾಡಿಸ್ಬರೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಾನೊಂದು ರೀಸೆಂಟಾಗಿ ಸ್ಯಾರಿ ತೊಗೊಂಡಿದ್ದೆ, ನಮ್ಮ ಅತ್ತೆಗೆ ಅಂತಲೇ ತೊಗೊಂಡಿದ್ದೆ. ಅದು ಕೊಡೋಕ್ಕಾಗಿರಲಿಲ್ಲ. ಇನ್ನು ಇವತ್ತು ಒಳ್ಳೆ ದಿನ, ಇವತ್ತೇ ಕೊಟ್ಬಿಡೋಣ ಅಂತ ಹೇಳಿ ಆ ಸ್ಯಾರಿನೂ ಕೂಡ ತೊಗೊಂಡು ಬಂದಿದ್ದೆ. ಹಾಗೆ ಅಕ್ಕನೂ ಸ್ಯಾರಿ ತೊಗೋಬೇಕಿತ್ತು ನಾನು ಅಂತ ಹೇಳಿ ಅವರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅಲ್ಲಿನೇ ಹೋಗೋ ಆನ್ ದ ವೇನಲ್ಲಿನೇ ಶಾಪ್ ಇತ್ತು ಸ್ಯಾರಿದು, ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಹಾಗೆ ನಿಯರ್ ಶಾಪು ಸಿಕ್ತು. ಹಾಗೆ ಒಂದು ಸ್ಯಾರಿನೂ ತೊಗೊಂಡ್ವಿ. ಏನಂತಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಸಿಂಪಲ್ ಸ್ಯಾರಿಗಳನ್ನೇ ತೊಗೋಬೇಕು. ಯಾಕಂತಂದ್ರೆ ಅಂಚಿನ ಸೀರೆ ಆಗಲಿ, ಬಾರ್ಡರ್ ಸೀರೆಗಳಾಗಲಿ, ಹಾಗೆ ಸಿಲ್ಕ್ ಸ್ಯಾರಿಗಳಾಗಲಿ, ಈ ರೀತಿ ಸೀರೆಗಳನ್ನ ಜಾಸ್ತಿ ಉಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಹಾಗೇ ಸ್ವಲ್ಪ ಹಾಳಾಗ್ಬಿಡತ್ತೆ ಅನ್ನೋ ರೀಸನ್ಗೆ ಜಾಸ್ತಿ ಮಾಮೂಲಿ ಸೀರೆಗಳನ್ನೇ ಲೈಕ್ ಮಾಡ್ತಾರೆ. ಇನ್ನು ಅದೇ ರೀತಿದೇ ಪರ್ಚೇಸ್ ಮಾಡಿಕೊಂಡು ನಾವು ತೊಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ನಾವು ಮಧ್ಯಾಹ್ನ ಆಗೋಗಿತ್ತು. ನಮ್ಮ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ವಲ್ಲ, ಹಾಗಾಗಿ ಅವರು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ಇನ್ನು ಲಾಸ್ಟ್ ಇಯರ್ ಎಲ್ಲ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಈ ರೀತಿ ಸೆಲೆಬ್ರೇಷನ್ಗಳು ಸ್ವಲ್ಪ ಕಡಿಮೆನೇ ಆಗೋಗಿತ್ತು. ಮುಂಚೆ ಎಲ್ಲ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಹೋದ್ಮೇಲೆ ಹೋಗಿ ಬಂದು ಸ್ವಲ್ಪ ಕಷ್ಟ ಆಗೋದು, ಹಾಗಾಗಿ ಸೆಲೆಬ್ರೇಷನ್ಸ್ ಎಲ್ಲ ನಿಲ್ಲಿಸ್ದಂಗೆ ಆಗಿತ್ತು. ಈ ಟೈಮು ನಾವು ಮೈಸೂರಲ್ಲಿರೋದ್ರಿಂದ ನಮಗೂ ಹಾಗೆ ಸಂಡೇ ಸಿಕ್ಕಿರೋದ್ರಿಂದ ಒಂಥರ ಎಲ್ಲ ಹೇಳಿ ಮಾಡಿಸ್ದಂಗಿತ್ತು. ಹಾಗಾಗಿ ಇನ್ನು ಊರಿಗೆ ಹೋಗೋಣ ಅಂತ ಹೊರಟ್ವಿ ಅಲ್ವಾ, ಹೋಗೋದೇ ಹೋಗ್ತೀವಿ, ಒಂದು ಕೇಕ್ ತಗೊಂಡೋಗೋಣ ಅನ್ನೋದೊಂದು ಪ್ಲ್ಯಾನ್ ಆಗಿತ್ತು. ಶ್ವೇತಕ್ಕನೇ ಆಲ್ರೆಡಿ ಕೇಕ್ ತೊಗೊಬಂದಿದ್ರು. ಹಾಗಾಗಿ ಮತ್ತೆ ನಾವೇನು ಕೇಕ್ ತೊಗೊಳ್ಳಿಲ್ಲ. ಏನಂತಂದರೆ ಕೇಕ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು, ತಂದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ರೀಸನ್ಗೆ ಚಿಕ್ಕದಾಗ ಅವರೇ ತೊಗೊಂಡಿದ್ರು. ಅದೇ ಸಾಕು, ಅದನ್ನೇ ಕಟ್ ಮಾಡಿಸೋಣ, ಇನ್ನೆಲ್ಲರೂ ಅದನ್ನೇ ಕಟ್ ಮಾಡಿದ್ರೆ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಅಷ್ಟೇ ಸಾಕು ಅಂತ ಬಂದ್ವಿ.
ಹೇಳು. ನಾವೆಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿ ಒಂದು ಚಿಕ್ಕ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನಾವು ಮತ್ತೆ ಹೋಗೋಷ್ಟರಲ್ಲಿ ಅಡುಗೆ ಮಾಡಿಟ್ಟಿದ್ರು ಅಂತ ಹೇಳಿದ್ನಲ್ಲ, ಊಟ ಮಾಡೋಷ್ಟರಲ್ಲಿ ಆಲ್ರೆಡಿ 4 o'clock ಆಗೋಗಿತ್ತು. ಹಾಗಾಗಿ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದೇ ಒಂದು ಚಂದ ಅಲ್ವಾ. ಹಾಗೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನಿಗೆ ಗಿಫ್ಟ್ ತೊಗೊಬಂದಿದ್ವಿ ಅಂತ ಹೇಳಿದ್ನಲ್ಲ, ಸ್ಯಾರಿಗಳನ್ನ ಅದನ್ನು ಕೊಡ್ತಾ ಇದ್ವಿ. ಬೀರು ತುಂಬ ತುಂಬಿಟ್ಟಿದ್ದೀನಿ, ನನಗೆ ಯಾಕೆ ಸ್ಯಾರಿಗಳು ಅವನ್ನೇ ಉಡಲ್ಲ ನಾನು ಅಂತ ಹೇಳ್ತಾ ಇದ್ರು. ಆದರೂ ಉಟ್ಕೊಳ್ಳಿ ಅಂತ ಹೇಳ್ತಾ ನಾವು ಹಾಗೆ ನಾನು ಮತ್ತು ಶ್ವೇತಕ್ಕ ಇಬ್ಬರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಂತಂದರೆ ನಮ್ಮ ಅತ್ತೆ ಹತ್ರ ಈ ಥರ ಸಿಂಪಲ್ ಸ್ಯಾರಿಗಳು ತುಂಬಾ ಇದೆ. ಹಾಗೆ ನಾನು ಹಾಕಿರೋ ಡ್ರೆಸ್ಸು ಸ್ಯಾರಿಯಲ್ಲಿನೇ ಸ್ಟಿಚ್ ಮಾಡಿಸಿರೋ ಅಂಥದ್ದು. ಈ ರೀತಿ ಡ್ರೆಸ್ನ ನಾವು ಹೊರಗಡೆ ತೊಗೋಬೇಕು ಅಂದರೂ ಮಿನಿಮಮ್ ಅಂದರೂ 1,500 ಅಂತೂ ಬೇಕು. ಆದರೆ ಸ್ಟಿಚ್ ಮಾಡಿಸೋದ್ರಿಂದ ಸ್ವಲ್ಪ ಉಳಿತಾಯನೂ ಆಗುತ್ತೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅವ್ರ ಹತ್ರ ಇರೋ ಸ್ಯಾರಿಗಳನ್ನ ಒಂದಿಷ್ಟು ನಾನು ಶ್ವೇತಕ್ಕ ಡಿವೈಡ್ ಮಾಡ್ಕೊಂಡ್ವಿ. ಹಾಗೆ ನಾನು ಯಾವ್ಯಾವ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ, ಇನ್ನು ಯಾವ ಸ್ಯಾರಿಗಳಲ್ಲಿ ಯಾವ ಥರ ಸ್ಟಿಚ್ ಮಾಡಿಸ್ದೆ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ಮೇಲೆ ವ್ಲಾಗಲ್ಲೇ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಹೇಳಿ. ಅಂಬ್ರೆಲಾ ಡ್ರೆಸ್ಗಳು ಹಾಕೋದಕ್ಕೆ ಒಂದು ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು, ಸಂಜೆ ಆಗಿತ್ತು. ಇನ್ನು ನಾವು ಹೊರಟಿದ್ವಿ. ಹಾಗೆ ನಮ್ಮ ಮನೆಯವರ ಅಣ್ಣನ ಮಗಳು, ಇವಳನ್ನ ಕಂಗ್ರ್ಯಾಚುಲೇಷನ್ ಕೊಡ್ತೀನಿ. ಇವಳ ಹೆಸರು ಕೂಡ ಸ್ವಾತಿ ಅಂತ ಹೇಳಿ. ಸ್ವಾತಿದು SSLC ಪರ್ಸೆಂಟೇಜ್ ಬಂದಿತ್ತು, ಹಾಗಾಗಿ ಅವಳನ್ನ ಕೇಳ್ತಾ ಇದ್ವಿ, ಹಾಗೆ ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ವಿ. ಇನ್ನು ಅವಳು 89% ತೆಗೆದಿದ್ದಾಳೆ. ತುಂಬ ಖುಷಿ ಆಯಿತು. CBSE ಸಿಲೆಬಸ್ಸಲ್ಲಿ 89% ತೆಗೆದಿದ್ದಾಳೆ, ಅದು ವಿತೌಟ್ ಟ್ಯೂಷನ್ಸು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ. ಜೋಳಿ ಅಂಗಡಿಲೆಲ್ಲ ಇವಳೆ ಕಾಣ್ತಾ ಇದ್ಲು, ಬಟ್ಟೆ ಇತ್ತಗಳಿ ಹತ್ತಗಳಿ ತಲ್ಪಿನು ಎಲ್ಲಾನು ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಒಂದು ಕೂಡ ಹಾಕ್ತೀನಿ ನಿಮ್ಗೆ ಬರಲ್ಲ. ನಿನ್ ಮಗಳ ಹಾಗೆ ಇವರು ನಮ್ಮ ಚಿಕ್ಕ ಮಾವ ಅವರು ಮಾತಾಡ್ತಾ ಇದ್ರಲ್ಲ, ನಂದು ವ್ಲಾಗ್ಗಳನ್ನ ನೋಡಿದ್ರಂತೆ, ಅದ್ರ ಬಗ್ಗೆನೇ ನಮ್ಮ ಹತ್ರ ಹೇಳ್ತಾ ಇದ್ರು. ಇನ್ನು ನಾವು ಅಲ್ಲಿ ಮುಗಿಸ್ಕೊಂಡು ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನನಗೇನು ಕೊಡಿಸಿರ್ಲಿಲ್ಲ, ಹಾಗಾಗಿ ನಾನು ತುಂಬ ದಿನದಿಂದ ಒಂದು ರೀತಿ ಸ್ಲಿಪ್ಪರ್ನ ಕೇಳ್ತಾ ಇದ್ದೆ. ನಮ್ಮ ಮತ್ತೆ ಅವರೇ ತಕೋಗಿ ನೋಡ್ಕೊತಿದ್ದಾರೆ ಚಪ್ಪಲಿನ. ನಾನು ನಮ್ಮ ಪೃಥ್ವಿ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ, ಹಾಗಾಗಿ ಅವನೇ ಕಮೆಂಟ್ರಿ ಕೂಡ ಮಾಡ್ತಾ ಇದ್ದ. ತುಂಬ ದಿನಗಳಿಂದ ನಾನೊಂದು ರೀತಿ ಸ್ಲಿಪ್ಪರ್ ತೊಗೋಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ. ಹಾಗೆ ಮೈಸೂರಲ್ಲೂ 2-3 ಕಡೆ ನೋಡಿದ್ದೆ, ಆದರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ನಂಗೆ ಸ್ವಲ್ಪ ಹೊರಗಡೆ ತೊಗೊಳ್ಳೋದು ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಯಾವಾಗಲೂ ನಾನು ನಮ್ಮ ಮನೆಯವ್ರ ಫ್ರೆಂಡ್ ಅಂಗಡಿಲೇ ತೊಗೊಳ್ಳೋದು. ಇಲ್ಲಿ ತೊಗೊಳ್ಳುವಾಗ ನಾನು ತುಂಬ ದಿನ ಬಾಳಿಕೆ ಬರುತ್ತೆ ಸ್ಲಿಪ್ಪರ್ಸ್ಗಳು, ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನಾನೊಂದು 2-3 ಸ್ಲಿಪ್ಪರ್ಸ್ಗಳನ್ನ ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ಒಂದು ಸೆಲೆಕ್ಷನ್ ಕೂಡ ಮಾಡಿಕೊಂಡೆ. ತುಂಬ ನನಗೂ ರೀಸನಬಲ್ ರೇಟಲ್ಲಿ ಚೆನ್ನಾಗಿರೋದೇ ಸಿಕ್ತು. ಇದಿನ್ನು KR ನಗರದಲ್ಲೇ ಇರೋವಂಥದ್ದು ಅಂಗಡಿ. ಗಲ್ಲಿಗಳಲ್ಲಿ ಹಾಕ್ಕೊಂಡಿರ್ತಾರೆ ಅಂಗಡಿ. ಶೂ, ಸ್ಲಿಪ್ಪರ್ಸು, ವಾಚ್ ಅಂಗಡಿ, ಎಲ್ಲ ರೀತಿ ಅಂಗಡಿಗಳು ಸಿಗುತ್ತೆ ಅಲ್ಲಿ. ಇನ್ನು ನಾನು ಏನೇ ಹೋದರೂ KR ನಗರದಲ್ಲಿ ಅಲ್ಲೇ ಪರ್ಚೇಸ್ ಮಾಡೋದು. ಬೆಸ್ಟ್ ಫ್ರೆಂಡು. ನಾವು SLCಲೆಲ್ಲ ಹೈಸ್ಕೂಲೆಲ್ಲ ಜೊತೆಲೆ ಓದಿದ್ದು 3 ವರ್ಷ. ನಾವ್ ಯಾವಾಗ ತಗೊಂಡ್ರು ಅಣ್ಣನ ಬಿಸ್ನೆಸ್ ಮಾಡ್ಬಿಟ್ಟು ನಾವು ಇನ್ನೊಬ್ರು ಇನ್ನೂ ಕೈ ಕೆಳಗಡೆ ದುಡಿತಾ ಇದ್ದೀವಿ. ಇನ್ನು ನಾವು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಅಣ್ಣನ ಜೊತೆ ಸ್ವಲ್ಪ ಮಾತಾಡಿಕೊಂಡು, ತುಂಬ ದಿನ ಆಗೋಗಿತ್ತು ಹೋಗಿರಲಿಲ್ಲ. ಇನ್ನು ಅವ್ರ ಜೊತೆನೂ ಮಾತಾಡಿಕೊಂಡು ಅಂಗಡಿನೆಲ್ಲನೂ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಹೇಗಿದೆ ಅಂತ ಹೇಳಿ. ಇನ್ನು ನಾವು ಹೊರಡೋಷ್ಟರಲ್ಲಿ ಕತ್ಲಾಗೋಗಿತ್ತು, ಬಿಡೋದೇ ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ನಾವು ಮನೆ ಮಗಳು ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಏನಂತಂದರೆ ನಮ್ಮ ಶಶಾಂಕು ಅದ ಕೈಲಿ ಏನೋ ಆಟ ಸಾಮಾನು ಇತ್ತು, ಅದು ನನಗೆ ಅವ್ನ ಕೈಲಿ ಕೊಡಲಿಲ್ಲ ಅಂತ ನೆನೆಸ್ಕೊಂಡು ಅಳ್ತಾ ಇದ್ಲು. ಇನ್ನು ಅವಳಿಗೆ ಸಮಾಧಾನ ಮಾಡೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೆ. ಅವಳು ಮಲಗಿಬಿಟ್ಟಿದ್ಲು ಬೈಕಲ್ಲಿ, ಬಟ್ ಅವಳು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಲು. ಎದ್ದ ತಕ್ಷಣವೇ ಅದನ್ನು ಕೇಳ್ಕೊಂಡು ಅಳ್ತಾ ಇದ್ಲು, ಕೊಡಲಿಲ್ಲ ನನ್ನ ಗಂಡ ಅಂತ ಹೇಳಿ. ಮಕ್ಕಳು ಹಾಗೇ ನೋಡಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಇನ್ನೂ ಅಳ್ತಾ ಇದ್ಲು. ಇನ್ನು ಸಮಾಧಾನ ಮಾಡೋದಕ್ಕೆ ನಾನೊಂದು ಪ್ರೊಮೋಗ್ರಾನೇಟ್ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಅವಳ ಜೊತೆ ಮತ್ತೊಂದು ಇದೆಲ್ಲ ಚೆನ್ನಾಗಿ ನೋಡೋದು ಕಳಿಸ್ತೀನಿ. ಬುಜ್ಜಿಕನ್ನ ಮಾಡಿ
ಇಶಿತನ್ ಡ್ರೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಅವಳು ಅಕ್ಷರಾಭ್ಯಾಸಕ್ಕೆ ಅಂತ ತಗೊಂಡಿದ್ದು. ಕ್ಯೂಟ್ ಆಗಿದೆ ಡ್ರೆಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಿ. ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ? ಜೊತೆಗೆ ಸ್ವಲ್ಪ ಮಾತಾಡ್ಕೊತ ಅವಳನ್ನ ಖುಷಿಪಡಿಸಿ, ಇನ್ನು ನಾವು ಹೊಡೆಯೋದು ಬಡಿಯೋದು ಮಾಡಬಾರ್ದು ಮಕ್ಕಳಿಗೆ. ಈ ರೀತಿ ಸ್ವಲ್ಪ ಟೈಮ್ ಕೊಟ್ಟರೆ ಮಕ್ಕಳು ಮಾತು ಕೇಳ್ತಾರೆ. ಹಾಗೆ ಬರುವಾಗ ಒಂದಿಷ್ಟು ವೆಜಿಟೇಬಲ್ಸು, ಇನ್ನು ಸ್ವಲ್ಪ ಏನೇನೋ ಐಟಮ್ಸ್ಗಳನ್ನ ತೊಗೊಬಂದಿದ್ದೆ, ಅದೆಲ್ಲ ಅರೇಂಜ್ ಮಾಡಿಕೊಂಡೆ. ಇನ್ನು ನಾನು ಸ್ಲಿಪ್ಪರ್ಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಈ ರೀತಿ ಸ್ಲಿಪ್ಪರ್ಸ್ ತೊಗೊಂಡೆ. ಹೇಗಿದೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ಕೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ವಾಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.